ಹೋಗಿ ಆ ಕಡೆ ಸ್ವಲ್ಪ ಹಿಂದೆ ಬನ್ನಿ ಸರ್, ಹಿಂದೆ ಬನ್ನಿ ಸರ್. ಸರ್ ಹಿಂದೆ ಬನ್ನಿ, ಸ್ವಲ್ಪ ನಿಮ್ಮ ಕೈ ಹಿಂದೆ ಬನ್ನಿ. ಕೆಲಸ ಮಾಡಿ ಇರಿ ಸರ್, ಇಲ್ಲ ರೈಟ್ ಸರ್. So in politics, post is not important. Work is important. Post. ಇಲ್ಲ ಹಾಕಿ ಸರ್ಗೆ ಹಾಕಿ ಸರ್. एक ಫೋಟೋ ಸರ್. ಸರ್ ಈ ಕಡೆ ಸರ್ ಒಂದು ಫೋಟೋ. ರೈಟ್ ಸರ್, ಓಕೆ ಓಕೆ ಸರ್. ಪೋಸ್ಟ್ ಇಂಪಾರ್ಟೆಂಟ್, ವರ್ಕ್ ಇಂಪಾರ್ಟೆಂಟ್. ಸೊ ನಿಮ್ಮ ಪೋಸ್ಟ್ ಮೇಲೆ ತಗೊಂಡು ಹೋಗೋದಿಲ್ಲ, ಕೆಲಸ ಮಾಡಿದ್ರೆ ಮತ್ತೆ ಮೇಲೆ ಹೋಗಿ. ಸೊ ವರ್ಕ್ ಹಾಕಿ ಈಗ ಒಳ್ಳೆ ಚಾನ್ಸ್ ಇದೆ. ಈ ನಮ್ಮ ಕಾರ್ಮಿಕರ ಹಲವಾರು ಬಿಲ್ ನಾವು ತಂದಿದ್ದೇವೆ, ಲಾಟ್ ಆಫ್ ಫೆಸಿಲಿಟೀಸ್ ಅಂದೆ. ಎಲ್ಲೊಮ್ಮೆ ನೀವು ಆಲ್ ಟ್ರೈಡ್ ಆಫೀಸರ್ ಇದ್ದಾರಲ್ಲ. ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಶಿವಕುಮಾರ್ ರವರು, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮತ್ತು ಮಾನ್ಯ ಸಂಸದರಾದ ಶ್ರೀ ಜಿಸಿ ಚಂದ್ರಶೇಖರ್ ರವರು, ಕರ್ನಾಟಕ ವಿಧಾನ ಪರಿಷತ್ತಿನ ಸರ್ಕಾರಿ ಮುಖ್ಯ ಸಚೇತಕರಾದ ಶ್ರೀ ಸಲೀಂ ಅಹ್ಮದ್ ರವರು, ನಮ್ಮ ಸರ್ಕಾರದ ಗೌರವಾನ್ವಿತ ಎಲ್ಲ ಸಚಿವರುಗಳು, ಬೆಂಗಳೂರು ನಗರದ ನಮ್ಮ ಪಕ್ಷದ ಎಲ್ಲ ಶಾಸಕರುಗಳು ಹಾಗೂ INTUC ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ TY ಕುಮಾರ್ ರವರು ಮತ್ತು ಉಪಾಧ್ಯಕ್ಷರಾದ ಡಾಕ್ಟರ್ AJ ಅಕ್ರಮ್ ಪಾಷಾ ರವರು, ಇವರ ಆಶೀರ್ವಾದ ಹಾಗೂ ಸಹಕಾರದಿಂದ ನನ್ನ ಜೀವನದ ಈ ಹೊಸ ಹಂತ ಸಾಧ್ಯವಾಗಿದೆ. ಈ ಹುದ್ದೆ ನನಗೆ ಗೌರವ ಮಾತ್ರವಲ್ಲ, ಇನ್ನಷ್ಟು ಜವಾಬ್ದಾರಿಯ ಸಂಕೇತವಾಗಿದೆ. ನಮ್ಮ ಕಾರ್ಮಿಕರ ಹಿತಾಸಕ್ತಿ, ಅವರ ಹಕ್ಕು ಹಾಗೂ ಕಲ್ಯಾಣಕ್ಕಾಗಿ ಶ್ರಮಿಸುವ ಭರವಸೆ ನೀಡುತ್ತೇನೆ. ಕೊನೆಯಾಗಿ ನನ್ನ ನೇಮಕಾತಿಗೆ ಸಹಕರಿಸಿದ ಮತ್ತು ಆಶೀರ್ವಾದಿಸಿದ ನನ್ನನ್ನು ಶ್ರೀ ಸಾಯಬಣ್ಣ ನಾಯಕ ದೇವದುರ್ಗ INTUC ಇಂಟರ್ಟ್ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ನೇಮಿಸಿರುವುದು ನನ್ನ ಜೀವನದ ಮಹತ್ವದ ಘಟ್ಟವಾಗಿದೆ. ಇಂತಹ ಜವಾಬ್ದಾರಿಯನ್ನು ನನ್ನ ಕೈಗೆ ಕೊಟ್ಟಿರುವ ನಮ್ಮ ಪಕ್ಷದ ಹಿರಿಯರು, ನಾಯಕರು ಹಾಗೂ ಆಶೀರ್ವಾದ ನೀಡಿದ ಎಲ್ಲರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ. ಭಾರತ ರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸಿನ ರಾಜ್ಯ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೇನೆ. ಇವತ್ತು ದೇವದುರ್ಗ ಒಂದು ಜಿಲ್ಲೆಯ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ಸಾಹೇಬಣ್ಣ ಅವ್ರನ್ನ ಆಯ್ಕೆ ಮಾಡಿದ್ದೇವೆ. ಈ ಒಂದು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಇದರಿಂದ ಏನು ವರ್ಕ್ ಅಂದರೆ, ಇವು ಲೇಬರ್ ಇವೆಲ್ಲ ಕಾರ್ಮಿಕರು ಇರ್ಬೋದು, ಎಲ್ಲ ಇವಾಗ ಗಾರ್ಮೆಂಟ್ಸ್ ಇರ್ಬೋದು, ಇನ್ನೊಂದು ಪ್ರತಿಯೊಬ್ಬ ಗಾರ್ಮೆಂಟ್ಸ್ ಆಗಲಿ, ಪ್ರತಿಯೊಂದು ಕಾರ್ಮಿಕರ ಒಂದು ಏಳಿಗೆಗೆ ಅವ್ರಿಗೋಸ್ಕರ ದುಡಿಯುವಂಥ ಕೆಲಸ, ಅವ್ರಿಗೋಸ್ಕರ ನಾವು ಶ್ರಮ ಪಡಬೇಕಾಗ್ತದೆ. ಈ ಒಂದು ಪೊಸಿಷನ್ ತೊಗೊಂಡು ಅವ್ರ ಮುಂದೆ ಎಲ್ಲ ಕಾರ್ಖಾನೆಗಳಿಗೆಲ್ಲ ಭೇಟಿಯಾಗಿ ಅವ್ರಿಗೆ ESI PF ಏನಿದೆ ಎಲ್ಲ ಪ್ರತಿಯೊಂದು ಇದು ಮಾಡಿ ಅಲ್ಲೆಲ್ಲ ಯೂನಿಯನ್ಗಳಿಗೆ ಮಾಡ್ತಾ ನಮ್ಮ ಕಾರ್ಮಿಕರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿ ಅವರಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಕಾರ್ಮಿಕ ಸಚಿವರು ಬಹಳಷ್ಟು ಕೆಲಸಗಳು ಮಾಡಿದ್ದಾರೆ ಕಾರ್ಮಿಕರ ಬಗ್ಗೆ. ಅಂಥ ಒಬ್ಬ ಸಂತೋಷ್ ಲಾಡ್ ಸಾಹೇಬ್ರಂತಹ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಗೆ ಭಾಳ ಪುಣ್ಯ. ಅಂಥವರ ಒಂದು ಸೇವೆ, ಅವರ ಜೊತೆಯಲ್ಲಿ ನಾವು ಕೆಲಸ ಮಾಡುವಂಥದ್ದು, ನಾವು ಪಡ್ಕೊಂಬಂದಿರ್ತಕ್ಕಂಥದ್ದು, ಅಂಥ ಒಳ್ಳೆ ನಮಗೆ ಸಚಿವರು ಸಿಕ್ಕಿದ್ದಾರೆ. ಹಾಗಾಗಿ ಇವರಿಗೆ ಸಹ ಒಳ್ಳೆಯದಾಗಲಿ, ಮುಂದಿನ ದಿನದಲ್ಲಿ ಇನ್ನೂ ಒಳ್ಳೆಯ ಭವಿಷ್ಯ ಇದೆ. ಈ ಒಂದು ಸ್ಥಾನವನ್ನು ಅವರು ಒಂದು ಉತ್ತಮವಾಗಿ ತಗೊಂಡೋದ್ರೆ ಒಂದು ಒಳ್ಳೆ ಉತ್ತಮವಾದ ನಾಯಕ ಆಗ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮ ಅಕ್ರಮ್ ಪಾಷಾ ಸಾಹೇಬರು ಅವರು ಮತ್ತು ನಮ್ಮ ಶಾಂತ ಪ್ರಸಾದ್ ಸಾಹೇಬರು ಸಹ ಇದ್ದಾರೆ ಈ ಸಂದರ್ಭದಲ್ಲಿ. ಅವರ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಸಹ ಹನುಮಂತರಾಯಪ್ಪ CM ಸೆಕ್ರೆಟರಿ ಆಗಿರ್ತಕ್ಕಂತಹ ಹನುಮಂತರಾಯಪ್ಪನವರು ಸಹ ಈ ಸಂದರ್ಭದಲ್ಲಿ ಇದ್ದಾರೆ. CLP ಆಫೀಸಲ್ಲಿ ಸೆಕ್ರೆಟರಿ ಆಗಿರ್ತಕ್ಕಂಥ ಹನುಮಂತಪ್ಪನವ್ರಿಗೂ ಅವರ ಆಶೀರ್ವಾದ ಅವ್ರಿಗೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮೊಹಮ್ಮದ್ ಅಜರುದ್ದೀನ್ ಅಂದ್ಬಿಟ್ಟು ಬೆಂಗಳೂರು ನಾರ್ತ್ INTUC ಕ್ಷೇತ್ರಕ್ಕೆ ಸೇರಿಸುತ್ತೆ. ನನಗೆ ಈಗ ನಮ್ಮ ಫ್ರೆಂಡು ಇವತ್ತು ಚಾರ್ಜ್ ತೊಗೊಂಡಿದ್ದಾರೆ ಇವತ್ತು ಆ್ಯಸ್ ಎ ಜಾಯಿಂಟ್ ಸೆಕ್ರೆಟರಿ ಅಂದ್ಬಿಟ್ಟು. ಅದರಲ್ಲಿ ಏನಂದರೆ, ಇವತ್ತು ನಾವು ಸಭಾಧ್ಯಕ್ಷ ಅಧ್ಯಕ್ಷರನ್ನು ಭೇಟಿ ಮಾಡಿದ್ವಿ ನಾವು. ಆ್ಯಸ್ ಪರ್ ಹಿಮ್ ಇಟ್ ಈಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಅಸ್, ಬಿಕಾಸ್ ಇದು ಬಜೆಟ್ನಲ್ಲಿ ಇವಾಗ ಏನಾಗಿದೆ, ಬಜೆಟ್ನಲ್ಲಿ ನಮ್ಗೆ ಪ್ಲಸ್ ಪಾಯಿಂಟ್ ಇದೆ. ನಾವು ಎಲ್ಲ ಲೀಡರ್ಸ್ನ ಕನ್ಫರ್ಮ್ ಮಾಡಿ ನಾವು ಭೇಟಿ ಮಾಡಿ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ನಮ್ಗೆ ಏನೇನು ಸೇರಿಸುತ್ತೆ, ಲೇಬರ್ ಡಿಪಾರ್ಟ್ಮೆಂಟಲ್ಲಿ ನಾವು ಹೋಗ್ಬಿಟ್ಟು ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಏನು ತೊಂದರೆ ಇದೆ ಏನಿಲ್ಲ ಅದೆಲ್ಲ ನೋಡಿಬಿಟ್ಟು ನಾವು
ಕ್ಲಿಯರೆನ್ಸ್ ಮಾಡ್ಬೋದು. ಇಟ್ ಈಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಅಸ್. ಸರ್, ಅಧ್ಯಕ್ಷರ ಮಾರ್ಗದರ್ಶನ ಅಡಿಯಲ್ಲಿ ಮತ್ತು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಮಾರ್ಗದರ್ಶನ ಅಡಿಯಲ್ಲಿ ಯಾವ ಥರ ನಮಗೆ ಅವರು ಮಾರ್ಗದರ್ಶನ ನೀಡುತ್ತಾರೆ ಅದೇ ರೀತಿಯಾಗಿ ನಾವು ಕೆಲಸವನ್ನು ಕಾರ್ಮಿಕರ ಬೆನ್ನೆಲುಬಾಗಿ ನಿಂತು ನನ್ನ ಕಾರ್ಯವನ್ನು ನಿಭಾಯಿಸಿಕೊಂಡು ಹೋಗುತ್ತೇನೆ. ಪ್ರತಿಯೊಂದು ಸರ್ ಕಾರ್ಮಿಕರುಗಳಿಗೆ ಪ್ರತಿಯೊಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾರೆ. ಪ್ರತಿಯೊಂದು ಕಾರ್ಖಾನೆ ಓನರ್ಗಳ ಜೊತೆ ಮೀಟಿಂಗನ್ನು ಡಿಸ್ಕಸ್ ಮಾಡಿ ಚರ್ಚೆ ಮಾಡಿ ಕರೆಕ್ಟಾಗಿ ಅವರಿಗೆ ಪೇಮೆಂಟ್ ತಿಂಗಳ ಆಗ್ತಾ ಇದೆ ಇಲ್ಲ ಎಲ್ಲ ರೀತಿಯಂತ ನಾನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂಡ ಯಾವ ರೀತಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್. ಈಗ ನಾವು ನೂತನವಾಗಿ ಜಂಟಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದೆ ಕಾಂಗ್ರೆಸ್ ಪಕ್ಷ. ನೆಕ್ಸ್ಟ್ ನಾನೊಂದು ವಿಶೇಷವಾಗಿ ತಮ್ಮ ಸ್ವಇಚ್ಛೆಯಿಂದ ಈ ಒಂದು ಏನು ಮುಂಬರುವ ದಿನಗಳಲ್ಲಿ ಅವರು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಸಂಚಾರ ಮಾಡುವ ಮುಖಾಂತರ ಎಲ್ಲ ಕಾರ್ಮಿಕರ ಮತ್ತೆ ಒಂದು ಕಾರ್ಖಾನೆಗಳಿಗೆ ಭೇಟಿ ನೀಡುವ ಮುಖಾಂತರ ಅವರ ಕಷ್ಟ ಕಾರ್ಪಣ್ಯಗಳ ಆಲಿಸುವ ಮುಖಾಂತರ ಅವ್ರ ಜೊತೆ ಒಂದು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವ ಮುಖಾಂತರ ಅವರ ಕೊರತೆಗಳು ಏನೇನಿದೆ ಎಲ್ಲವನ್ನೂ ತಿಳ್ಕೊಂಡು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಏನೇನು ಮಾಡ್ಬೋದು, ಯಾವ ಥರ ಕಾರ್ಯರೂಪಣೆ ಮಾಡ್ಬೋದು ಸರ್ಕಾರದ ವತಿಯಿಂದ ಆಗಿರ್ಬೋದು, ಇಲ್ಲ ನಮ್ಮ ಒಂದು ಘಟಕ ವೈಸಿಂದ ಏನೇನು ಮಾಡ್ಬೋದು ಅನ್ನೋ ಒಂದು ಕೆಲಸಗಳು ನಾವು ಮಾಡ್ತೀವಿ. ಮತ್ತೆ ಇವತ್ತು ನನ್ಗೆ ಆದೇಶ ಸಿಕ್ಕಿರೋದು, ನನಗೆ ನೇಮಕಾತಿ ಸಿಕ್ಕಿ ಒಂದು ಖುಷಿ ತಂದಿದೆ, ಜವಾಬ್ದಾರಿ ಹೆಚ್ಚಿದೆ. ನಮ್ಮ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಅವ್ರ ಸ್ನೇಹಿತರು ಎಲ್ಲ ವೆಲ್ ವಿಷರ್ಸ್ ಅವರೆಲ್ಲರೂ ಬಂದಿದ್ದಾರೆ. ಸೊ ಅವ್ರನ್ನ ನೋಡ್ಬೋದು, ತುಂಬಾ ದೂರದಿಂದ ಎಲ್ಲ ಬಂದಿದ್ದಾರೆ. ಹೇಗೆ ಅನ್ಸ್ತದೆ ಸರ್ ಅವ್ರ ನೇಮಕಾತಿ ಆಗಿದೆ? ಹೇಗೆ ಅನ್ಸ್ತದೆ? ಬಹಳ ಖುಷಿ ಅನಿಸ್ತದೆ ಸರ್. ನಿಮ್ಗೆ ಎಷ್ಟು ವರ್ಷದ ಒಡನಾಡಿ ಅವರು? ನಾವು ಒಂದು 10 ವರ್ಷದಲ್ಲಿ ಒಡನಾಡಿ ಸರ್. ಓಕೆ, ನೀವು ಅದೇ ಊರಿನವರು? ಏನೇನು ಮಾಡಿ ಬಾಜು ಹಳ್ಳಿಯಾರ ಸರ್. ಹಳ್ಳಿಯಲ್ಲಿ ಏನೇನು ಪ್ರಗತಿ ಇದೆ, ಯಾವ ತರ? ಎಲ್ಲ ಅದೇ ಕಾರ್ಯಕ್ರಮದಾಗೆ ಬಂದಾರ ಸರ್ ಅವರು. ನಿಮ್ಮ ಹೆಸರು? ನಮ್ಮ ಹೆಸರು ಮಾಳಪ್ಪ ಅಂತ ಸರ್. ಹ್ಞೂ ಸರ್. ಹೇಳಿ, ನಿಮ್ಮ ಇವರು ಇಲ್ಲ ನಮ್ಮ ದೋಸ್ತರಿಗೆ ಆದದಕ್ಕೆ ಒಳ್ಳೆ ಥ್ಯಾಂಕ್ಸ್ ಸರ್. ಒಳ್ಳೇದಾಗ್ಯದ ಸರ್ ಅವ್ರಿಗೆ. ದೋಸ್ತವ್ರಿಗೆ ಒಳ್ಳೆ ಉದ್ದೇಶ ಒಳ್ಳೆ ಸಿಕ್ಕಿದ್ರೆ ಅವ್ರು ಏನದಲ್ಲ ಮುಂದೆ ಎಲ್ಲ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ಲಿ ಸರ್. ಅವ್ರಿಗೆ ಹಾರೈಸಿ ಶುಭವಿಸ್ತೀವಿ ಸರ್. ಊರಲ್ಲೆಲ್ಲ ಹೇಗಿದೆ, ಹೇಗೆ ನಡೀತಾ ಇದೆ? ಎಲ್ಲ ಬಹಳ ಚೆನ್ನಾಗಿ ನಡೀತದೆ ಸರ್. ನಾನು ಬಡತನದಿಂದ ಬೆಳೆದವನಾಗಿರುತ್ತೇನೆ ಸರ್. ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷನೇ ಮೂಲ ಕಾರಣ ಅಂತ ನಾನು ಹೇಳಕ್ಕೆ ನಾನು ತುಂಬಾ ಖುಷಿ ಅನಿಸ್ತಿದೆ ಸರ್. ವಿಶೇಷವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಡ ಕುಟುಂಬದಿಂದ ಇಲ್ಲ ಬಂದಿರ್ಬೋದು, ಏನೇ ಆಗಿರ್ಲಿ. ಸೊ ಒಬ್ಬ ನಾಯಕತ್ವ ಗುಣಗಳಿರುವಂತ ಯಾವುದೇ ವ್ಯಕ್ತಿನ ಕಾಂಗ್ರೆಸ್ ಪಕ್ಷ ನೋಡುತ್ತೆ, ಅವ್ರನ್ನ ಒಂದು ಗುರುತಿಸುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ತುಂಬಾ ಅವ್ರಿಗೆ ಹಲವಾರು ದಿಗ್ಗಜ ನಾಯಕರುಗಳಿಗೆ ಆಭಾರಿಯಾಗಿದ್ದೀರಿ ಅಂತ ಹೇಳಿದ್ರು. ಮತ್ತೆ ಅದೇ ತರನೇ ಅವರು ಒಂದು ಬೆಳೆದಿದಂತ ವಾತಾವರಣ ತುಂಬಾ ಕಷ್ಟ ಕಾರ್ಪಣ್ಯದಲ್ಲಿ ಬೆಳೆದಿದ್ದಾರೆ. ಹಾಗಾಗಿ ಸೊ ಅವ್ರಿಗೆ ಎಲ್ಲರ ಕಾರ್ಮಿಕರನ್ನು ಒಂದು ಒಳ್ಳೆ ರೀತಿಯಲ್ಲಿ ಒಗ್ಗೂಡಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಕೆಲಸಗಳು ನಾನು ಮಾಡ್ತೀನಿ ಅಂತ ಅವರ ಮಾತಾಗಿತ್ತು. ಇದಾಗಿತ್ತು ಇವತ್ತನೇ ವಿಶೇಷ ವರದಿ. ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಮತ್ತೆ ನಮ್ಮ ನ್ಯೂಸ್ ಚಾನೆಲ್ ವತಿಯಿಂದನೂ ಸಹ ಅವರ ಒಂದು ಕಾರ್ಯವೈಖರಿ ಚೆನ್ನಾಗಿರ್ಲಿ, ದೊಡ್ಡ ಮಟ್ಟದಲ್ಲಿ ಅವರ ಒಂದು ರಾಜಕೀಯ ಭವಿಷ್ಯ ಉಜ್ವಲ ಆಗ್ಲಿ, ಎಲ್ಲರ ಗುರು ಹಿರಿಯರು ಗುರುಮಾನ್ಯರು ಅವರ ಪ್ರೇಮಾಶೀರ್ವಾದ ಪಡೆದಿದ್ದಾರೆ. ಮತ್ತೆ ಅವರ ಪೂರ್ವದಿಕ್ಕರು ಎಲ್ಲರ ಆಶೀರ್ವಾದ ಇರಲಿ ಅಂತ ಸನ್ಮಾನ್ಯ ಯಾದಗಿರಿ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶರಣಬಸಪ್ಪ ಕೂಡ ದಕ್ಷಿಣಾಪುರ ಸಾಹೇಬರು ಅವ್ರ ಮಾರ್ಗದರ್ಶನ ಅಡಿಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ನಾನು ದುಡಿದಿದ್ದೇನೆ. ಅದೇ ರೀತಿಯಾಗಿ ಸರ್, ಬಳ್ಳಾರಿ ಗ್ರಾಮೀಣ ಮಾಜಿ ಸಚಿವರು ಮತ್ತು ಗ್ರಾಮೀಣ ಹಾಲಿ ಶಾಸಕರಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರು ಕೂಡ ಅವ್ರ ಮಾರ್ಗದರ್ಶನ ಅಡಿಯಲ್ಲಿ ಮತ್ತು ನನ್ನ ಕಷ್ಟ ಸುಖದಲ್ಲಿ ಕೈ ಎತ್ತಿ ಮೇಲೆತ್ತಿರ್ತಕ್ಕಂಥ ನಾಗರಾಜ್ ನೆಕ್ಕಂಟೆ ಅವರು ಕೂಡ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್. ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಅವರೆಲ್ಲರೂ ಮಾರ್ಗದರ್ಶನ ಮತ್ತು ಅದೇ ರೀತಿಯಾಗಿ ನಾನು ಈ ಪೋಸ್ಟಿಗೆ ಬರಬೇಕಾದ್ರೆ ಒಂದು ವಾರದಿಂದ ಇದಕ್ಕೆಲ್ಲ ಗೈಡ್ಲೈನ್ಸು ಮತ್ತು ಮಾರ್ಗದರ್ಶನ ನೀಡಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಅಕ್ರಮ್ ಪಾಷಾ ಸಾಹೇಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದ. ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.